ಈ ಥೈಮೀನು ಅಥವಾ ವಿಟಮಿನ್ ಬಿ1 ಕೊರತೆ ಆದ್ರೆ ವೇಟ್ ಲಾಸ್ ಆಗುತ್ತದೆ, ನರಗಳ ದೌರ್ಬಲ್ಯ ಉಂಟಾಗುತ್ತದೆ, ಆಯಾಸ ಸುಸ್ತು ಉಂಟಾಗುತ್ತದೆ, ಅಜೀರ್ಣತೆ, ಮಲಬದ್ಧತೆ, ನಿದ್ರಾಹೀನತೆ, ಕೂದಲು ಉದುರುವುದು, ಸ್ವೆಲ್ಲಿಂಗ್ ಬಾವು ಅಂದ್ರೆ ದೇಹ ಊದಿಕೊಳ್ಳುವುದು, ಕಾಲು ನೋವು, ಮಾನಸಿಕ ಕಿರಿಕಿರಿ, ಆಪ್ಟಿಕ್ ನ್ಯೂರೋಪೆಥಿ, ಬೆರಿ ಮುಂತಾದ ಸಮಸ್ಯೆಗಳು ಬರುತ್ತವೆ. ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಪಲ್ಸ್ ರೇಟ್ ಅಂದ್ರೆ ನಾಡಿ ಮಿಡಿತ ಹೆಚ್ಚುತ್ತದೆ. ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಅದರಲ್ಲೂ ಆಲ್ಕೋಹಾಲ್ ಸೇವಿಸುವವರಲ್ಲಿ, ಟೀ ಹೆಚ್ಚು ಕುಡಿಯುವವರಲ್ಲಿ, ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ ಆಹಾರ ಸೇವಿಸುವವರಲ್ಲಿ, ಸಕ್ಕರೆ ಹೆಚ್ಚು ಸೇವಿಸುವವರಲ್ಲಿ ಈ ವಿಟಮಿನ್ ಬಿ1 ಕೊರತೆ ಬೇಗ ಉಂಟಾಗುತ್ತದೆ. ವಿಟಮಿನ್ ಬಿ1 ಔಷಧಿಯಾಗಿ ಇಂಜೆಕ್ಷನ್ಸ್ಗಳ ರೂಪದಲ್ಲಿ ಆಮೇಲೆ ಸಪ್ಲಿಮೆಂಟ್ಸ್ಗಳ ರೂಪದಲ್ಲಿ ಕೂಡ ತೆಗೆದುಕೊಳ್ಬಹುದು. ಇದು ವಯಸ್ಕ ಪುರುಷರಿಗೆ 1.2 ಮಿಲಿಗ್ರಾಂ ಪ್ರತಿದಿನಕ್ಕೆ ಬೇಕಾಗುತ್ತೆ. ಆಮೇಲೆ ಮಹಿಳೆಯರಿಗೆ 1.1 ಮಿಲಿಗ್ರಾಂ ಪ್ರತಿದಿನಕ್ಕೆ ಬೇಕಾಗುತ್ತೆ.